ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಹಗರಣ ಆಗಲಿ, ಯಾವುದೇ ರೀತಿ ಆಗಲಿ, ನಮ್ಮ ಸರ್ಕಾರ ನಿಷ್ಪಕ್ಷವಾದ ತನಿಖೆ ಮಾಡ್ತೀವಿ. ಯಾರು ತಪ್ಪಿತಸ್ಥರು ಕಂಡ್ರೂ ಸಮೇತ ಅವ್ರ ಮೇಲೆ ಕ್ರಮ ತೆಗೆಯಲಿಕ್ಕೆ ಹಿಂಜರಿದಿಲ್ಲ. ಈಗ ನಮ್ಮ ನಾಗೇಂದ್ರ ಅವರು ಒಂದು ಸಚಿವ ಸಹೋದ್ಯೋಗಿಗಳಾಗಿತ್ತು. ಯಾವಾಗ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ. ಅದಕ್ಕೆ ಈಗ ತನಿಖೆ ನಡೀತಾ ಇದೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಉದ್ದೇಶ? ನಾನು ಮಂತ್ರಿಯಾಗಿ ಯಾವುದೇ ಈ ಒಂದು ತನಿಖೆಯಲ್ಲಿ ಅಡ್ಡ ಬರಬಾರ್ದು, ಹಸ್ತಕ್ಷೇಪ ಮಾಡುವ ಉದ್ದೇಶದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ತಮಗೆ ಗೊತ್ತಿದೆ, ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು SITಯನ್ನು ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿ, ನಂತರ ಬ್ಯಾಂಕ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದಕ್ಕೋಸ್ಕರವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ CBI ಬಂದಿದೆ. CBI ಬಂದ ಮೇಲೆ ED ಅವರು ಬಂದಿದ್ದಾರೆ. ಇದರಲ್ಲಿ SIT ಅವರು ತನಿಖೆ ಮಾಡುವಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ CBI ಅರೆಸ್ಟ್ ಮಾಡಬೇಕು, ನಂತರ ED ಅವರು. ಈ CBI ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿಬಿಟ್ಟು ಯಾರಾದ್ರು ತಪ್ಪಿತಸ್ಥರು ಕಂಡ್ರೆ ಅವರು ಅರೆಸ್ಟ್ ಮಾಡ್ತಾರೆ. ಇದು ಈಗಾಗಲೇ ನನ್ನ ಸಹೋದ್ಯೋಗಿಗಳ ಇದು ರಾಜಕೀಯದ ದುರುದ್ದೇಶದ ಈ ಒಂದು BJP ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಹೇಳ್ಬೋದು. ತಾವು ನೋಡಿರ್ಬೋದು, ಇದೊಂದೇ ಇನ್ಸಿಡೆಂಟ್ ಅಲ್ಲ, ಸಾಕಷ್ಟು ಇದರಲ್ಲಿ CBI ಮತ್ತು EDಯನ್ನು ಮಿಸ್ಯೂಸ್ ಮಾಡಿದ್ದಾರೆ. ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಇವರಿಗೆ ಫಾಸಿಸ್ಟದಲ್ಲೇ ನಂಬಿಕೆ ಹೆಚ್ಚು. ಸುಳ್ಳನ್ನು 100 ಸತಿ ಹೇಳಿ ಅದಕ್ಕೆ ಪ್ರಚಾರ ಕೊಟ್ಟು ಸತ್ಯ ಅಂತ ಹೇಳುವಂಥ ಒಂದು ವಿಚಾರ ಮಾಡ್ತಾ ಇದೆ.